ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭ ಸಂಜೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹೇರ್ ಯಾವ ರೀತಿ ನಾನು ಗ್ರೋ ಮಾಡಿಕೊಂಡೆ, ಹೇರ್ ಫಾಲ್ ಯಾವ ರೀತಿ ಕಂಟ್ರೋಲ್ ಮಾಡಿಕೊಂಡೆ, ಜೊತೆಗೆ ಕೆಲವೊಂದಷ್ಟು ಜನ ಸ್ಕಿನ್ ವೈಟ್ನಿಂಗಿಗೆ ಕ್ರೀಮ್ ಕೇಳ್ತಾ ಇದ್ರು, ಅದ್ರ ಬಗ್ಗೆನೂ ಮಾಹಿತಿ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಜೊತೆಗೆ ಹಾಲು ಅಂದರೆ ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ನಮಗೆ ಸ್ಕ್ರಬ್ ಮಾಡ್ದಂಗೂ ಆಗುತ್ತೆ, ಜೊತೆಗೆ ಇನ್ಸ್ಟೆಂಟ್ ಗ್ಲೋ ಕೊಟ್ಟಂಗೆ ಆಗುತ್ತೆ. ಖಂಡಿತವಾಗ್ಲೂ ಫಸ್ಟ್ ಯೂಸಲ್ಲೇ ನಮಗೆ ಗೊತ್ತಾಗುತ್ತೆ. ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಆ ಪ್ಯಾಕ್ನ ರೆಡಿ ಮಾಡಿಕೊಂಡು ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಕೂಡ ವಾಶ್ ಮಾಡ್ಬೋದು, ಇಲ್ಲ ಸ್ಕ್ರಬ್ ಮಾಡಿಕೊಂಡೇ ವಾಶ್ ಮಾಡ್ಬೋದು. ನಾನಿಲ್ಲಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಆ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಏನಿರುತ್ತೆ ಅದು ರಿಮೂವ್ ಆಗುತ್ತೆ. ಹಾಗಾಗಿ ಯಾರಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ ಮಾಡಿ. ಫೇಸ್ ವಾಶ್ ಮಾಡಿ ಆದಮೇಲೆ ಈಗಂತೂ ವಿಂಟರು, ಸ್ಕಿನ್ ಅಂತೂ ರಫ್ ಆಗ್ತಾ ಇರುತ್ತೆ. ಹಾಗಾಗಿ ನಾನಿಲ್ಲಿ ಪಾಂಡ್ಸ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂದರೆ ಸ್ವಲ್ಪ ಆಯಿಲ್ ಕಂಟ್ರೋಲ್ ಆಗುತ್ತೆ, ಜೊತೆಗೆ ಅದಕ್ಕೆ ಸನ್ಸ್ಕ್ರೀನ್ನ ಮಿಕ್ಸ್ ಮಾಡಿಕೊಂಡು ಹಚ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಕ್ರೀಮು ಫೌಂಡೇಶನ್ ಎಲ್ಲ ಹಚ್ತಾ ಇಲ್ಲ. ಬಟ್ ಇದ್ರ ಬಗ್ಗೆ ಕೇಳಿದ್ರು ಯಾರೋ ಒಬ್ಬರು ಡೀಟೇಲ್ಸು, ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ನೀವು ಅಂತ. ನಾನು 2-3 ಥರ ಯೂಸ್ ಮಾಡ್ತೀನಿ, ಬಟ್ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಸ್ಕಿನ್ ವೈಟ್ನಿಂಗಿಗೆ ಕ್ರೀಮ್ ಕೇಳಿದ್ರಲ್ಲ, ಯಾವುದಾದ್ರೂ ಒಳ್ಳೆ ಕ್ರೀಮ್ ಇದ್ದರೆ ಹೇಳಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಬಾರ್ದು, ಚೆನ್ನಾಗಿ ವರ್ಕ್ ಆಗಬೇಕು ಅಂತ ನಾನಿಲ್ಲೊಂದು ಕ್ರೀಮ್ ತೋರಿಸ್ತಾ ಇದ್ದೀನಿ. ಇದು ಆನ್ಲೈನಲ್ಲೂ ಸಿಗುತ್ತೆ, ಜೊತೆಗೆ ಆಫ್ಲೈನಲ್ಲೂ ಸಿಗುತ್ತೆ. ಬಟ್ ಇದು ನಾನು ಯಾರಿಗೆ ರೆಕಮೆಂಡ್ ಮಾಡ್ತೀನಿ ಅಂದರೆ, ಈಗ ಕೆಲವೊಬ್ಬರು ಸ್ಕಿನ್ನು ಸಣ್ಣ ಹೋಮ್ ರೆಮಿಡಿ ಟಿಪ್ಸ್ ಮಾಡಿದರೂ ಕೂಡ ಅವ್ರಿಗೆ ರ್ಯಾಷಸ್ಸು, ಪಿಂಪಲ್ಸು, ಅಲರ್ಜಿ ಥರ ಆಗುತ್ತೆ. ಅವರೆಲ್ಲ ಯೂಸ್ ಮಾಡಬೇಡಿ. ಕೆಲವೊಬ್ಬರಿಗೆ ಏನೇ ಹಚ್ಚಿದರೂ ಕೂಡ ಏನೂ ಆಗಲ್ಲ, ಅಂಥವ್ರು ಬೇಕಿದ್ರೆ ಟ್ರೈ ಮಾಡ್ಬೋದು. ಇದು ಕೋಜಿ ಕೇರ್ ಅಂತ ಸ್ಕಿನ್ ವೈಟ್ನಿಂಗು. ಪ್ರತಿದಿನ ಹಚ್ಚಿದ್ರೆ ಬೆಳಿಗ್ಗೆ ರಾತ್ರಿ ಸ್ವಲ್ಪ ಆದರೂ ಗ್ಲೋ, ಸ್ವಲ್ಪ ಫೇರ್ ಕಾಣಿಸುತ್ತೆ. ಹಾಗಾಗಿ ಯಾರಾದರೂ ಯೂಸ್ ಮಾಡಬೇಕು ಅಂತ ಇದ್ದರೆ ಮಾಡಿ, ರಿಸಲ್ಟ್ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ. ಬಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ ಮಾಡಿಕೊಂಡು ಹಚ್ಚಿ. ಯಾರಿಗೆ ಅಡ್ಜಸ್ಟ್ ಆಗುತ್ತೆ ಅವ್ರು ಯೂಸ್ ಮಾಡ್ಬೋದು, ಬಟ್ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಏನಾದರೂ ಯೂಸ್ ಮಾಡೋಂಗಿದ್ರೆ ಸ್ವಲ್ಪ ನೀಟಾಗಿ ಮಾಯ್ಶ್ಚರೈಸರ್ ಅದೆಲ್ಲ ಹಚ್ಚಿದ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಈಗ ನನ್ನ ಒಂದು ಹೇರ್ ಜರ್ನಿ ಬಗ್ಗೆ ಹೇಳ್ಕೋಬೇಕು ಅಂತ ಕೆಲವೊಂದಷ್ಟು ಫೋಟೋಗಳ್ನ ಅಟ್ಯಾಚ್ ಮಾಡ್ಕೊತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಕೂದಲು ಬೆಳೆಯೋದೇ ಇಲ್ಲ, ಅದು ಯಾರಿಗೂ ಗ್ರೋತ್ ಆಗಲ್ಲ, ಅದೆಲ್ಲ ಹೆರಿಡಿಟಿ, ಅದೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅಂತ ಹಾಗೆ ಹೀಗೆ ಹೇಳ್ತಾರಲ್ಲ, ಅವರು ಒಂದು ಕಡೆ ಗ್ರೂಪ್ ಆದರೆ, ಇನ್ನೊಂದು ಕಡೆ ಗ್ರೂಪು ನಾವೇನಾದರೂ ಮಾಡಿಕೊಂಡು ಕೂದಲು ಬೆಳೆಸ್ಕೋಬೇಕು, ಆಯಿಲ್ ಆಗಲಿ, ಶ್ಯಾಂಪು ಆಗಲಿ, ಇನ್ನೊಂದಾಗಲಿ ಅಂತ. ಯಾಕಂದರೆ ನಮಗೆ ಏನು ಕೊರತೆ ಇರುತ್ತೆ ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಇಡೀ ಲೈಫು ಹೋರಾಡ್ತೀವಿ. ಈಗ ನಮ್ಮ ಹತ್ರ ದುಡ್ಡಿರಲ್ಲ, ದುಡ್ಡು ಸಂಪಾದನೆ ಮಾಡಬೇಕು. ನಾವು ಸ್ವಲ್ಪ ಏನೋ ಒಂಥರ ಅಡ್ಜಸ್ಟ್ ಆಗಿರಲ್ಲ, ಅದನ್ನು ಮಾಡಬೇಕು. ಇನ್ನು ನಮಗೆ ಕೂದಲು ಸಣ್ಣ ಇರುತ್ತೆ, ದಪ್ಪ ಮಾಡ್ಕೋಬೇಕು. ನಾವು ಸಣ್ಣ ಇರ್ತೀವಿ, ದಪ್ಪ ಆಗಬೇಕು, ಹಾಗೆ ಹೀಗೆ ಅಂತ ಏನಾದರೂ ಒಂದು ಕೊರತೆ ಇರುತ್ತಲ್ಲ, ಅದನ್ನು ನಾವು ಕಂಪ್ಲೀಟ್ ಮಾಡ್ಕೊಳೋದಕ್ಕೆ ಅಲ್ವಾ ಸ್ಟ್ರಗಲ್ ಮಾಡೋದು. ನೋಡಿ, ಇಲ್ಲಿ ನಾನೊಂದು ಕೆಲವೊಂದಷ್ಟು ಫೋಟೋಸ್ ಹಾಕಿದ್ದೀನಿ. ಇದೆಲ್ಲ ನಂದು ಸ್ಕೂಲ್ ಡೇಸಲ್ಲಿ. ನನ್ನ ಸ್ಕೂಲ್ ಡೇಸಲ್ಲಿ ಇಷ್ಟೇ ಕೂದಲಿದ್ದಿತ್ತು, ಬಟ್ ದಪ್ಪ ಇತ್ತು, ಉದ್ದ ಏನಿರಲಿಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಸಣ್ಣ ಆಯಿತು, ಹೇರ್ ಲಾಸ್ ಆಯಿತು, ಅದು ಇದು ಹಚ್ಚಿ ಇನ್ನೂ ಹೇರ್ ಫಾಲ್ ಆಗ್ತಾಯಿತ್ತು. ಕೂದಲು ಬೆಳೆಯೋದಿರಲಿ, ಇರೋದೆಲ್ಲ ಉದುರುತ್ತಾ ಇತ್ತು. ಬಟ್ ಒಂದು 3 ವರ್ಷದಲ್ಲಿ ಯಾವ ರೀತಿ ನಾನು ಚೇಂಜ್ ಆದೆ ಅಂದರೆ, ಎಲ್ಲರೂ ನಿನ್ನ ಕೂದಲು ಟೋಕನ್ನ ಏನು ಹಾಕಿದೆಯಾ, ಹೆಂಗೆ ಬೆಳೆಸ್ದೆ, ಯಾವ ಆಯಿಲ್ ಹಾಕ್ತೀಯಾ, ಯಾವ ಶ್ಯಾಂಪು ಹಾಕ್ತೀಯಾ, ಯಾವ ಥರ ರೂಟೀನ್ ಫಾಲೋ ಮಾಡ್ತೀಯಾ ಅಂತ ಕೇಳೋರೆ ಆದರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವೊಂದಷ್ಟು ಪಿಕ್ಚರ್ ಹಾಕಿದ್ದೀನಿ. ಅದೆಲ್ಲ ಎಷ್ಟು ಸಣ್ಣ ಇದೆ, ಎಷ್ಟು ಕೂದಲು ತೆಳ್ಳ ಇದೆ, ಮತ್ತು ಉದ್ದ ಏನಿಲ್ಲ. ಬಟ್ ಈಗ ನೋಡ್ತಾ ಇರ್ಬೋದು ನನ್ನ ಕೂದಲು ಸ್ವಲ್ಪ ಉದ್ದ ಆಗಿದೆ. ಬಟ್ ಇದು ಹೇಗೆ ಸಾಧ್ಯ? ಹೆರಿಡಿಟಿಯಿಂದ ಅಂದರೆ ನಂಗೆ ಮೊದಲೇ ಉದ್ದ ಇರಬೇಕಿತ್ತಲ್ಲ, ಮಧ್ಯದಲ್ಲಿ ಡ್ರಾಪ್ ಆಗಿ ಕೂದಲು ಉದ್ರಿ ಮತ್ತೆ ಹೇಗೆ ಬೆಳೆಯೋಕ್ಕೆ ಸಾಧ್ಯ? ಸೊ ಕೆಲವೊಂದಷ್ಟು ಜನಕ್ಕೆ ಇದು ಪರಿಣಾಮ ಬೀರುತ್ತೆ. ಕೆಲವೊಂದಷ್ಟು ಜನಕ್ಕೆ ನಾವು ಏನು ಮಾಡಿಲ್ಲ ಅಂದರೂ ಕೂದಲು ಬೆಳೀತಾ ಹೋಗುತ್ತೆ. ಕೆಲವೊಂದಷ್ಟು ಜನಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಬೆಳೆಯಲ್ಲ. ಬಟ್ ನಾನು ನನ್ನ ಆಯಿಲಿಂಗ್ ಆಗಲಿ, ಅಥವಾ ನನ್ನ ರೋಟೀನ್ ಆಗಲಿ, ನನ್ನ ಫುಡ್ ರೋಟೀನ್ ಆಗಲಿ,
ಅಥವಾ ಹೇರ್ ಪ್ಯಾಕ್ಸ್ ಆಗಲಿ, ಟೋನರ್ಗಳಾಗಲಿ, ಅಥವಾ ನನ್ನ ಡೈಲಿ ಹೇಗಿರುತ್ತೆ, ಫುಡ್ ಯಾವ ಥರ ತೊಗೋತೀನಿ, ವಾಟರ್ ಯಾವ ಥರ ತೊಗೋತೀವಿ ಎಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ನಾನೇನು ಐಫೈ ಜೀವನ ಮಾಡ್ತಾಯಿಲ್ಲ, ನಾರ್ಮಲ್ ಮಿಡ್ಲ್ ಕ್ಲಾಸ್ ಜೀವನ ಹೇಗಿರುತ್ತೆ ಅದೇ ಥರ ಮಾಡ್ತಾ ಇರೋದು. ಬಟ್ ನಾನು ಫಾಲೋ ಮಾಡಿದಂಥ ಕೆಲವೊಂದಷ್ಟು ಟಿಪ್ಸ್ನ ನಿಮಗೆ ಶೇರ್ ಮಾಡಿದ್ರೆ ಯೂಸ್ ಆಗ್ಬೋದು. ಎಷ್ಟೋ ಜನ ಹೇರ್ಸ್ ಪ್ರಾಬ್ಲಮಿಂದ ತೊಂದರೆ ಪಡ್ತಾ ಇರ್ತಾರೆ, ಅವರಿಗೆ ಯೂಸ್ ಆದರೆ ನನಗೂ ಖುಷಿ. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ವಿಡಿಯೋ ಎಷ್ಟೋ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ಯೂಸ್ ಆಗ್ತಿದೆ ಅಂತ ನಮಗೂ ಖುಷಿ ಆಗುತ್ತೆ ಅಲ್ವಾ. ನಾನು ಜಾಸ್ತಿ ಏನೂ ಮಾಡಲ್ಲ, ಕರೆಕ್ಟಾಗಿ ಆಯಿಲಿಂಗ್ ಮಾಡ್ತೀನಿ. ಕರೆಕ್ಟಾಗಿ ವಾರದಲ್ಲಿ 1 ಸಲ ಅಥವಾ 2 ಸಲ ಯಾವುದಾದ್ರು ಒಂದು ಒಳ್ಳೆ ಎಫೆಕ್ಟಿವ್ ರೆಮಿಡೀಸ್ ಹಾಕ್ತೀನಿ, ಅಥವಾ ಟೋನರ್ಗಳಿರುತ್ತೆ ಟೋನರ್ನ ಹಾಕ್ತಿರ್ತೀನಿ, ಜೊತೆಗೆ ಕಂಡೀಷ್ನರ್ನ ಯೂಸ್ ಮಾಡ್ತೀನಿ, ಜೊತೆಗೆ ನ್ಯಾಚುರಲ್ ಶೀಗೆಕಾಯಿ ನ್ಯಾಚುರಲ್ ಶ್ಯಾಂಪೂಸ್ ಯೂಸ್ ಮಾಡ್ತೀನಿ. ಜೊತೆಗೆ ಕೂದಲು ಬಿಡಿಸ್ಬೇಕಾದ್ರೆ, ಆಯಿಲಿಂಗ್ ಮಾಡಬೇಕಾದ್ರೆ, ಹೇರ್ ವಾಶ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಟಿಪ್ಸ್ ಇದ್ದಾವೆ. ಅದು ನಾವು ತಪ್ಪು ಮಾಡ್ತಾ ಇರ್ತೀವಿ, ಅದನ್ನು ಸರಿ ಮಾಡಿಕೊಂಡ್ರೆ ಎಲ್ಲನೂ ಸರಿ ಆಗುತ್ತೆ. ಇದರಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೇರ್ ಪ್ಯಾಕ್ಸ್ ಆಗಲಿ, ಆಯಿಲ್ ಆಗಲಿ, ಅಥವಾ ಊಟ ತಿಂಡಿ, ಡೈಲಿ ರೋಟೀನು ಎಲ್ಲನೂ ಮ್ಯಾಟರ್ ಆಗುತ್ತೆ. ನಾನು ಯಾವ ರೀತಿ ಫಾಲೋ ಮಾಡಿದೆ ಅಂತ ನಾನು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ. ಇನ್ನೂ ಪರ್ಟಿಕ್ಯುಲರಾಗಿ ಇನ್ನೂ 1-2 ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಬಟ್ ನಿಮಗೆ ಪ್ರೂಫ್ ಬೇಕಲ್ಲ, ಹಾಗಾಗಿ ಕೆಲವೊಂದಷ್ಟು ಹಳೆ ಫೋಟೋ ಜೊತೆಗೆ ಇವಾಗಿನ ಫೋಟೋ ಹಾಕ್ಬಿಟ್ಟು ನಾನು ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವ ರೀತಿ ಮಾಡಿದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ಸ್ ಗ್ರೋತ್ ಆಗುತ್ತೆ, ಅಂದರೆ ಯಾರಿಗೆಲ್ಲ ನೀಡಿದೆ ಅವರಿಗೋಸ್ಕರ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಬಟ್ ಟ್ರೈ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ಇಟ್ಸ್ ಓಕೆ. ನೋಡಿ, ನಾವೇನು ಮಾಡೋದು ಬೇಡ. ನಮ್ಮ ಲೈಫ್ ಸ್ಟೈಲು ಅಂದರೆ ಊಟ ತಿಂಡಿ ಕರೆಕ್ಟಾಗಿ ಮಾಡಿಕೊಂಡು, ನೀರು ಕುಡ್ಕೊಂಡು, ಸಪ್ಲಿಮೆಂಟ್ಸ್ ಐರನ್ನು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ವಿಟಮಿನ್ಸು ಯಾವ್ಯಾವುದರಲ್ಲಿ ಸಿಗುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನೆಲ್ಲ ನಾವು ನೀಟಾಗಿ ರೂಢಿ ಮಾಡ್ಕೊತಾ ಹೋದರೆ, ಜೊತೆಗೆ ಕೆಲವೊಂದಷ್ಟು ಹೇರ್ಗೆ ಏನು ಸಂಬಂಧಪಟ್ಟಿದೆ ಆಯಿಲು, ಶ್ಯಾಂಪೂ ಅಥವಾ ಏನಾದರೂ ರೆಮಿಡೀಸ್ ಅದನ್ನು ಕೆಲವೊಂದಷ್ಟು ಫ್ರೀ ಟೈಮಲ್ಲಿ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಏನಾದರೂ ಒಂದು ರಿಸಲ್ಟ್ ಸಿಗುತ್ತೆ. ಹಾಗಂತ ಡೈಲಿ ಇದನ್ನೇ ಮಾಡ್ತಾ ಕೂರಬೇಕು ಅಂತ ಏನಿಲ್ಲ. ನಮ್ಮ ಫ್ರೀ ಟೈಮಲ್ಲಿ ಹೇಗಿರುತ್ತೆ ಹಾಗೆ. ಈಗ ನಾವು ಫೇಸ್ ವಾಶ್ ಮಾಡೋದಕ್ಕೆ ಫೇಸ್ ವಾಶ್ ಯೂಸ್ ಮಾಡ್ತೀವಿ, ಆಮೇಲೆ ಕ್ರೀಮ್ ಯೂಸ್ ಮಾಡ್ತೀವಿ, ಆಮೇಲೆ ಪೌಡರ್ ಯೂಸ್ ಮಾಡ್ತೀವಿ. ಅದೇ ಥರ ಹೇರ್ಸ್ಗೆ ಏನಾದರೂ ತೊಂದರೆ ಇದ್ದರೆ, ಹೇರಿಗೆ ಯಾರಾದರೂ ಬೆಳೀತಾ ಇಲ್ಲ ಏನಾದರೂ ಇದ್ದರೆ ಅದಕ್ಕೂ ಕೂಡ ಕೆಲವೊಂದಷ್ಟು ಇರುತ್ತೆ, ನಾವು ಅದನ್ನು ಫಾಲೋ ಮಾಡಿದ್ರೆ ಆಗುತ್ತೆ. ಬಟ್ ನಾನೇನಿಲ್ಲಿ ಇನ್ಫ್ಲೂಯೆನ್ಸ್ ಥರ ಮಾತಾಡ್ತಾ ಇಲ್ಲ. ನಾನೊಂದು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಅಂತ, ಅದರಲ್ಲಿ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಅದರಿಂದ ಜನರು ಏನು ಕೇಳ್ತಾರೆ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಾಗೆ ಆನ್ಸರ್ ಮಾಡಬೇಕಾಗುತ್ತೆ. ಹಾಗಾಗಿ ಓಕೆ, ಇದಿಷ್ಟು ಇವತ್ತಿನ ಡೀಟೇಲ್ಸ್ ಕೊಟ್ಟಿದ್ದೀನಿ. ನನ್ನ ಒಂದು ಹೇರ್ ಜರ್ನಿ ಹೇಗಿತ್ತು, ಈಗ ಹೇಗಾಗಿದೆ ಅಂತ. ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಟಿಪ್ಸ್ ಸಹ ಹೇಳ್ತೀನಿ, ಯಾವ ರೀತಿ ಮಾಡಿದ್ರೆ ಬೆಟರು, ಯಾವ ರೀತಿ ಮಾಡಿದ್ರೆ ರಾಂಗು ಅಂತ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ನನ್ನ ಬರ್ತ್ಡೇ ಬೇರೆ ಬರ್ತಾಯಿದೆ, ಹಬ್ಬ ಬೇರೆ ಬರ್ತಾಯಿದೆ. ಇನ್ನೂ ತುಂಬ ಥರ ವ್ಲಾಗ್ಸ್ ಇರುತ್ತೆ, ತುಂಬ ಥರ ವಿಡಿಯೋಸ್ ಮಾಡ್ತಾಯಿರ್ತೀವಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಥರ ಆಫರ್ ಕೊಡ್ತಾ ಇರ್ತೀನಿ, ಜೊತೆಗೆ ಏನಾದರೂ ಟಿಪ್ಸ್ನ ಶೇರ್ ಮಾಡ್ತಿರ್ತೀನಿ, ನಮ್ಮ ಲೈಫ್ ವ್ಲಾಗ್ನ ಶೇರ್ ಮಾಡ್ತಾಯಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.